ಸರ್ ಯು ಪಿ ಎಸ್ ಸಿಗೆ ಓದೋದು ಕರೆಕ್ಟಾ ತಪ್ಪು? ಸುಮಾರು ಕೆಲವೊಂದು ಸರಿ 7, 8, 10 ವರ್ಷನೂ ಆಗ್ಬೋದು. ಒಂದೇ 2, 3, 4 ಅಟೆಂಪ್ಟಲ್ಲಿ ಕ್ಲಿಯರ್ ಆಗಲಿಲ್ಲ ಅಂದರೆ 7, 8 ಅಟೆಂಪ್ಟ್ 9 ಅಟೆಂಪ್ಟ್ ಕೊಟ್ಟಿರೋರು ಇದ್ದಾರೆ. ಪ್ರೈವೇಟ್ ಜಾಬ್ಸಿಗೆ ನಿಮ್ಮ ಯಾವ ನಾಲೆಜು, ಜನರಲ್ ನಾಲೆಜು, ಅವೇರ್ನೆಸ್ಸು ಅದು ಇಂಪಾರ್ಟೆಂಟ್ ಆಗಲ್ಲ ನಿಮಗೆ ಜಾಬ್ಸ್ ಸಿಗೋಕ್ಕೆ. ಯಾಕೆ ಎಷ್ಟು ಜನ ಇಂಟ್ರೆಸ್ಟ್ ಪಟ್ಟು ಯು ಪಿ ಎಸ್ ಸಿ ಬರ್ತಾ ಇದ್ದಾರೆ? ಎಲ್ಲ ಹೇಳ್ತಾರೆ ನೀನು 14 ಅವರ್ ಓದಬೇಕು, 16 ಅವರ್ ಓದಬೇಕು, ಇಲ್ಲಾಂದ್ರೆ ಯು ಪಿ ಎಸ್ ಸಿ ಪಾಸ್ ಆಗೋದಿಲ್ಲ. ಸರ್ ಯು ಪಿ ಎಸ್ ಸಿಗೆ ಓದೋದು ಕರೆಕ್ಟಾ ತಪ್ಪು? ಕರೆಕ್ಟಾ ತಪ್ಪು ಅಂತೇನಿಲ್ಲ, ಅದು ಅವ್ರವ್ರ ಪರ್ಸ್ನಲ್ ಇಂಟ್ರೆಸ್ಟ್, ಪ್ಯಾಷನ್ ಮೇಲೆ. ಇಂಟ್ರೆಸ್ಟ್ ಇದ್ರೇ ಪರ್ಸ್ಯೂ ಮಾಡಿ ಯು ಪಿ ಎಸ್ ಸಿ ಪ್ರಿಪ್ರೇಷನ್ನು. ಪ್ರೆಷರಿಗೆ ಬಂದು ಪರ್ಸ್ಯೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರೋ ಹೇಳಿದರು, ಅಪ್ಪ ಅಮ್ಮ ಹೇಳಿದರು, ಅಥವಾ ಬೇರೆಯವ್ರು ಯಾರೋ ಹೇಳಿದರು, ಯಾವುದೋ ಒಂದು ಇದಕ್ಕೋಸ್ಕರ, ಯಾವುದೋ ಒಂದು ಬೇರೆ ಅವ್ರದ್ದೇನೋ ಒಂದು ಇಂಟ್ರೆಸ್ಟು ಅಥವಾ ಇದಕ್ಕೋಸ್ಕರ ನೀವು ಇದು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಆ್ಯಕ್ಚುಲಿ ಪ್ಯಾಷನ್ ಇದೆ, ಸರ್ವಿಸಲ್ಲಿ ಜಾಯ್ನ್ ಆಗಬೇಕು, ಎನಿ ಸರ್ವಿಸಸಲ್ಲಿ ಬರಬೇಕು ಅಂತ ಇಂಟ್ರೆಸ್ಟ್ ಇದ್ರೇ ಪ್ರಿಪರೇಷನ್ ಆಗಿ. ಯಾಕಂದರೆ ಇದು ತುಂಬ ಲಾಂಗ್ ಜರ್ನಿ ಆಗುತ್ತೆ. ಒಂದೊಂದ್ಸಲಿ ನಮಗೆ ಗೊತ್ತಿರಲಾರ್ದೇ ತುಂಬ ಲಾಂಗ್ ಜರ್ನಿ ಆಗುತ್ತೆ. ಸುಮಾರು ಕೆಲವೊಂದು ಸರಿ 7, 8, 10 ವರ್ಷನೂ ಆಗ್ಬೋದು ಈ ಪ್ರಿಪ್ರೇಷನ್ ಎಂಟೈರ್ ಜರ್ನಿ. ಒಂದೊಂದ್ಸಲಿ ಒಂದೇ 2, 3, 4 ಅಟೆಂಪ್ಟಲ್ಲಿ ಕ್ಲಿಯರ್ ಆಗಲಿಲ್ಲ ಅಂದರೆ 7, 8 ಅಟೆಂಪ್ಟ್ 9 ಅಟೆಂಪ್ಟ್ ಕೊಟ್ಟಿರೋರು ಇದ್ದಾರೆ. 9 ಅಟೆಂಪ್ಟ್ ಕೊಟ್ಟಿನೂ ಕ್ಲಿಯರ್ ಆಗಲಾರ್ದವರು ಇದ್ದಾರೆ. ಸೊ ಅಷ್ಟು ವರ್ಷ ಪ್ರಿಪ್ರೇಷನ್ ಕೂಡ ವೇಸ್ಟ್ ಆಗುತ್ತೆ. ಯಾಕಂದರೆ ಇನ್ನು ಯು ಪಿ ಎಸ್ ಸಿದೊಂದು ಡೌನ್ ಸೈಡ್ ಏನಂದರೆ, ಪ್ರಿಪೇರ್ ಮಾಡ್ತೀವಿ, ಜಗತ್ತಲ್ಲಿರೋದು ಆಲ್ಮೋಸ್ಟ್ ಎವ್ರಿಥಿಂಗ್ ಅಂಡರ್ ದ ಸನ್ ತಿಳ್ಕೊತೀರಾ ಪ್ರಿಪ್ರೇಷನ್ ಮಾಡಿ. ಅದೆಲ್ಲ ಜನರಲ್ ನಾಲೆಜ್ ನಿಮಗೆ ಗೊತ್ತಾಗುತ್ತೆ, ಸೊಸೈಟಿ ಬಗ್ಗೆ, ದೇಶದ ಬಗ್ಗೆ, ಜಗತ್ತು ಬಗ್ಗೆ ಎಲ್ಲ. ಅದ್ರ ಒಂದ್ಸಲಿ ನೀವು ಎಕ್ಸಾಮ್ ಕ್ಲಿಯರ್ ಮಾಡಲಿಲ್ಲ ಅಂದರೆ ನಿಮಗೆ ಔಟ್ಸೈಡ್ ಎಲ್ಲ ಪ್ರೈವೇಟ್ ಜಾಬ್ಸಿಗೆ ನಿಮ್ಮ ಯಾವ ನಾಲೆಜು, ಜನರಲ್ ನಾಲೆಜು, ಅವೇರ್ನೆಸ್ಸು ಅದು ಇಂಪಾರ್ಟೆಂಟ್ ಆಗಲ್ಲ ನಿಮಗೆ ಜಾಬ್ಸ್ ಸಿಗೋಕ್ಕೆ. ಯಾರೂ ನಿಮಗೆ ಎಂಪ್ಲಾಯ್ ಮಾಡಲ್ಲ, ಮತ್ತೆ ಇನ್ನೊಂದು ಯಾವುದೋ ಗೌರ್ಮೆಂಟ್ ಎಕ್ಸಾಮೇ ಬರೀಬೇಕು. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಪ್ರಿಪೇರ್ ಆಗಿ. ಅಷ್ಟು ವರ್ಷ ಯಾಕೆ ಆಗಬೇಕು, ಸರ್ವಿಸ್ ಜಾಯ್ನ್ ಆಗಬೇಕು ಅನ್ನೋ ಸ್ಟ್ರಾಂಗ್ ಇರಲಿ. ಅದಿದ್ರೇ ನೀವು ಆ ರಿಗರಸ್ ಜರ್ನಿನ ಕಂಟಿನ್ಯೂ ಮಾಡೋಕ್ಕಾಗುತ್ತೆ. ಆ ಒಂದು ಕ್ವಶನಿಗೆ ಆನ್ಸರ್ ಇಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಸುಮಾರು ಮೆಂಟಲ್ ಫ್ಯಾಟಿಗ್ ಬರುತ್ತೆ, ಫೈನಾನ್ಷಿಯಲಿ ಲಾಟ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ ಸುಮಾರು ಜನ ಆಸ್ಪಿರೆಂಟ್ಸ್ಗೆ. ಆ ಫೈನಾನ್ಷಿಯಲ್ ಆ್ಯಂಗಲು ನೋಡಿ. ನೀವು ಫೈನಾನ್ಷಿಯಲ್ ಬ್ಯಾಕಪ್ ಇದ್ದರೆ ಇನ್ನೂ ಒಳ್ಳೆಯದು, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಲಾರ್ದೆ. ಪೇರೆಂಟ್ಸು ದೇ ಆರ್ ವೆಲ್ ಆಫ್ ಅಂದರೆ ದೆನ್ ನೀವು ಗೋ ಹ್ಯಾಡ್ ವಿತ್ ಪ್ರಿಪ್ರೇಷನ್ ಫಾರ್ ಲಾಂಗ್ ಟೈಮ್. ಇಲ್ಲಾಂದರೆ 1-2 ಅಟೆಂಪ್ಟ್ ಆದಮೇಲೆ ಯು ಹ್ಯಾವ್ ಸಮ್ ಬ್ಯಾಕಪ್. ನಾನು ಸುಮಾರು ಜನ ನೋಡಿದ್ದೀನಿ, ಅದು ಆ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಫೈನಾನ್ಷಿಯಲಿ ತುಂಬ ಬ್ರೋಕನ್ ಆಗಿಬಿಡ್ತಾರೆ ಪ್ರಿಪ್ರೇಷನ್ ಟೈಮಲ್ಲೇ. ಬಾಡಿಗೆ ಕಟ್ತಾ, ಫುಡ್ ಚಾರ್ಜಸ್ಸು, ಲಾಜಿಸ್ಟಿಕ್ಸು, ಆ ಕೋಚಿಂಗ್ ಪ್ರಿಪ್ರೇಷನ್, ಇದು ಟ್ಯೂಷನ್ ಫೀಸು, ಕೋಚಿಂಗ್ ಫೀಸು ಅದಂತ ಹೇಳಿ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅಲ್ಟಿಮೇಟ್ಲಿ ಅದರಿಂದ ಏನು ಜಾಬು ಸಿಗಲ್ಲ, ಏನೂ ಆಗಲ್ಲ. ಆ ಥರ ಸಿಚುವೇಷನ್ನೂ ಇದೆ. ಸೊ ಸ್ಮಾರ್ಟಾಗಿ ವಿತ್ ಸ್ಟ್ರಾಂಗ್ ಪ್ಯಾಷನ್ ಆ್ಯಂಡ್ ಇಂಟ್ರೆಸ್ಟ್ ಇದ್ರೇ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ಮೂವ್ ಆಗಿ, ಇಲ್ಲಾಂದರೆ ಬೇಡ ಪ್ರಿಪ್ರೇಷನ್. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ, ಆದರೆ ನಮಗೆ ಕಾಲ್ಫಾರ್ಮ್ ಆಗೋದೇ 700ರಿಂದ 800, ಅಂದರೆ 0.1% ಇರೋದಿಲ್ಲ. ಸೊ ಆದ್ರೂ ಯಾಕೆ ಎಷ್ಟು ಜನ ಇಂಟ್ರೆಸ್ಟ್ ಪಟ್ಟು ಯು ಪಿ ಎಸ್ ಸಿ ಬರ್ತಾ ಇದ್ದಾರೆ? ಒಂದೇನೆಂದರೆ ರೀಸೆಂಟ್ ಟೈಮ್ಸಲ್ಲಿ ಸೋಷಿಯಲ್ ಮೀಡಿಯಾ, ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಆಫೀಸರ್ಸ್ ನೋಡ್ತಾರೆ. ಆ ಒಂದು ಗ್ಲ್ಯಾಮರ್ ಆಫ್ ದ ಸರ್ವಿಸ್ ಡೆಫಿನೆಟ್ಲಿ ಇದೆ. ಪಬ್ಲಿಕ್ ಇಂಟ್ರ್ಯಾಕ್ಷನ್ ಮಾಡೋಕ್ಕೊಂದು ಅಪಾರ್ಚುನಿಟಿ, ಲಾರ್ಜರ್ ಇಂಪ್ಯಾಕ್ಟ್ ಮಾಡೋಕ್ಕೆ ಸರ್ವಿಸಲ್ಲಿ, ಆ್ಯಂಡ್ ವೇರಿಯಸ್ ಪರ್ಕ್ಸ್ ಆ್ಯಂಡ್ ಪ್ರಿವಿಲೇಜಸ್ ಯು ಗೆಟ್ ಬಿಕಾಸ್ ಆಫ್ ಬೀಯಿಂಗ್ ಇನ್ ಸರ್ವಿಸ್. ಇದೆಲ್ಲನೂ ಮೊದಲು ಇತ್ತು, ಇವಾಗ ಇನ್ನೂ ಕಮ್ಮಿ ಆಗಿದೆ. ಆದರೆ ಜನಕ್ಕೆ ಇನ್ನೂ ಜಾಸ್ತಿ ಇದು ಕಾಣಿಸ್ತಾ ಇದೆ ಮೊದಲಿನಕಿನ್ನ. ಸೊ ಅದಕ್ಕೆ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಆ್ಯಕ್ಚುಲಿ. ಆ್ಯಂಡ್ ಸೋಷಿಯಲ್ ವ್ಯಾಲ್ಯೂ ಇದೆ, ದ ರೆಸ್ಪೆಕ್ಟ್, ಫ್ಯಾಮಿಲಿಯಲ್ಲಿ ರೆಸ್ಪೆಕ್ಟು, ಫ್ರೆಂಡ್ಸಲ್ಲಿ ರೆಸ್ಪೆಕ್ಟು, ಈ ಎಲ್ಲ ಆ್ಯಂಗಲಿಂದ ಜನ ಸರ್ವಿಸಸ್ಸಿಗೆ ಎಂಟ್ರ್ ಆಗೋಕ್ಕೆ ಇಷ್ಟಪಡ್ತಾರೆ. ಆದರೆ ಇದು ಯಾವುದು ಮೇನ್ ಪ್ರಯಾರಿಟಿ ಆಗಬಾರ್ದು. ಜಾಯ್ನ್ ಆಗಬೇಕಂದ್ರೆ ನಿಮ್ಗೆ ಸರ್ವಿಸ್ ಓರಿಯೆಂಟೇಷನ್ ಇದೆಯಾ ಸ್ಟ್ರಾಂಗಾಗಿ, ಅದು ನೋಡ್ಕೊಳ್ಳಿ. ಇಲ್ಲ ಅಂದರೆ ಜಸ್ಟ್ ಬಿಕಾಸ್ ನಿಮಗೆ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ ಅಥವಾ ಏನೋ ಎಕ್ಸ್ಟ್ರಾ ಪ್ರಿವಿಲೇಜಸ್ ಸಿಗುತ್ತೆ ಅಂತ ಡೆಫಿನೆಟ್ಲಿ ಜಾಯ್ನ್ ಆಗಬೇಡಿ. ಆ ಒಂದು ಮೋಟಿವಿಂದ ಇದ್ದರೆ ನೀವು ಸಸ್ಟೈನ್ ಮಾಡೋಕ್ಕಾಗಲ್ಲ ಪ್ರಿಪ್ರೇಷನ್. ಆ ಟಫ್ ಪ್ರಿಪ್ರೇಷನ್ ಸೈಕಲ್ನ ನೀವು ಎಂಡ್ಯೂರ್ ಮಾಡೋಕ್ಕಾಗಲ್ಲ. ಸರ್ ಈಗ ನೀವು ಸಕ್ಸಸ್ ಆಗಿದ್ದೀರಾ, ಈ ಮಾತು ಹೇಳ್ತಾ ಇದ್ದೀರಾ, ಎಲ್ಲ ಆಸ್ಪಿರೆಂಟ್ಸ್ಗೂ ಎಲ್ಲ ಹೇಳ್ತಾ ಇದ್ದೀರಾ. ಸಪೋಸ್ ನೀವು ಒಬ್ಬರು ಸ್ಟೂಡೆಂಟ್ ಆಗಿದ್ದಾಗ ನಿಮಗೂ ಇದೇ ಥರ ಹೇಳಿರ್ತಾರೆ, ಆಗ ನೀವೇನು ಆ್ಯಕ್ಷನ್ ತೊಗೊಂಡ್ರಿ? ಏನು ನಿಮ್ಮ ಮೈಂಡಲ್ಲಿ ಓಡ್ತಾ ಇತ್ತು ಸರ್ ಆಗ? ಏನಿಲ್ಲ, ನಾನು ಫಸ್ಟು ನನ್ನ 3rd ಅಟೆಂಪ್ಟಲ್ಲಿ ಕ್ಲಿಯರ್ ಆಗಿದ್ದು. ಅವಾಗೇ ನನಗೆ ಆಲ್ರೆಡಿ ಆಲೋಚನೆಗಳು ಬರ್ತಿತ್ತು, ಬೇರೆ ಒಂದು ಎಕ್ಸಾಮ್ ಬರೆದು ಯಾವುದಾದ್ರು ಒಂದು ಜಾಬ್ ಬ್ಯಾಕಪ್ ಆಗಿ ಇಟ್ಕೊಳ್ಳೋಣ ಅಂತ. ಯಾಕಂದರೆ ಆಲ್ರೆಡಿ ನಾನು ಪೇರೆಂಟ್ಸ್ ಮೇಲೆ ಡಿಪೆಂಡೆಂಟ್ ಇದ್ದೆ ಫೈನಾನ್ಷಿಯಲಿ. ಸೊ ಫೈನಾನ್ಷಿಯಲ್ ಅನ್ನೋದು ಭಾಳ ದೊಡ್ಡ ಮ್ಯಾಟ್ರ್, ಫೈನಾನ್ಸ್ ಅನ್ನೋದು ಪ್ರಿಪರೇಷನಲ್ಲಿ. ಸೊ ಆ ಬ್ಯಾಕಪ್ ಇದ್ದರೆ ವೆಲ್ ಆ್ಯಂಡ್ ಗುಡ್.
ಸೊ ಅದೇ ನನ್ನ ಆ ಪೀರಿಯಡಲ್ಲಿದ್ದಾಗ ನಾನು ಅದೇ ಥರ ಯೋಚನೆ ಮಾಡಿದ್ದೆ. ಹ್ಮ್ ಒಂದು ಅಟೆಂಪ್ಟ್ ಆಗಿರಲಿಲ್ಲ ಅಂದರೆ ಮೋಸ್ಟ್ ಲೈಕ್ಲಿ ನಾನು ಇನ್ನೊಂದು ಯಾವುದೋ ಎಕ್ಸಾಮ್ ಬರೋದು, ಹ್ಮ್ ಜಾಬ್ ತೊಗೊಂಡಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೆ ಉಳಿದಿದ್ದ ಅಟೆಂಪ್ಟ್ಸ್ಗೋಸ್ಕರ. ಸೊ ನಾನು ಅದೇ ಮಾಡ್ತಾ ಇದ್ದೆ ಮೋಸ್ಟ್ಲಿ. ಸೊ ನೀವೇ ಹೇಳ್ತಾ ಇದ್ರಿ ನಿನ್ನೆ, ನನಗಿಂತ ನಾನೇನು ದೊಡ್ಡ ವಿಚಾರ ಇಲ್ಲ, ನಾನು ಪಾಸ್ ಆಗಿದ್ದೀನಿ, ನಾನು ಲಕ್ ಅಂತಲೇ ಹೇಳ್ಬೋದು, ನನಗಿಂತಲೂ ಚೆನ್ನಾಗಿ ಓದಿರೋ ನನ್ನ ಅಕ್ಕಪಕ್ಕ ಇದ್ದರು. ಸೊ ಈಗ ಅವ್ರು ಇನ್ನೂ ಕಂಟಿನ್ಯೂ ಓದ್ತಾ ಇದ್ದಾರೆ. ಸೊ ಈಗ ಅವ್ರು ಏನು ತಗೋಬೇಕು ಡಿಸಿಷನ್ನು ನಿಮ್ಮ ಒಂದು ಪ್ರಾಸ್ಪೆಕ್ಟಿವ್ ಪ್ರಕಾರ? ಏನಿಲ್ಲ, ಇದರಲ್ಲಿ ಲಾಜಿಕ್ ಜಾಸ್ತಿ ಹೇಳಲ್ಲ ನಾನು. ಅಷ್ಟೊಂದು ನೀವು ಎಫರ್ಟ್ ಹಾಕಿದ್ದೀರ ಅಂದರೆ ಎಲ್ಲೋ ಒಂದು ಕಡೆ ಗಾಡ್ ವಿಲ್ ಹೆಲ್ಪ್ ಯು ಅನ್ನೋದೊಂದು ಸ್ಟ್ರಾಂಗ್ ಆಗಿರಲಿ. ಡೆಫಿನೆಟ್ಲಿ ಇಟ್ಸ್ ಈಸಿಯರ್ ಸೆಟ್ ದೆನ್ ಡನ್. ಏನು ಡಿಸಾರ್ಟನ್ ಆಗಬೇಡಿ, ಬೇಜಾರಾಗಬೇಡಿ, ಚೆನ್ನಾಗುತ್ತೆ ಅಂತ ಹೇಳೋದು ಈಸಿ, ಆದರೆ ಅವ್ರಿಗೆ ಗೊತ್ತದು ಎಷ್ಟು ಕಷ್ಟ. 8-10 ವರ್ಷ ಪ್ರಿಪ್ರೇಷನ್ ಮಾಡಿ ಕ್ಲಿಯರ್ ಆಗಲಾರ್ದೇ ಇರೋದು, ಒಂದೊಂದೇ ಮಾರ್ಕ್ಸಿಂದ ಔಟ್ ಆಗೋದು, ಅನ್ಲಕ್ಕಿ ಸಿಚುವೇಷನಿಂದ ಹಾರ್ಡ್ ವರ್ಕ್ ಮಾಡಿನೂ ಬ್ಯಾಡ್ ಲಕ್ಕಿಂದ ಔಟ್ ಆಗಿರೋರು ಸುಮಾರು ಜನ ಇದ್ದಾರೆ. ಅದು ವೆರಿ ಟಫ್ ಥಿಂಗ್. ಅದು ಯಾರೋ ಹಿಂಗೆ ಹೇಳಿದ ಹಿಂಗೆ ವರಿ ಮಾಡ್ಕೋಬೇಡಿ ಅಂತ ಹೇಳಿದ ತಕ್ಷಣ ಅವ್ರು ವರಿ ಮಾಡ್ಕೊಳ್ಳಾರ್ದಂಗೆ ಇರೋಂಗೆ ಆಗಲ್ಲ. ಡೆಫಿನೆಟ್ಲಿ ಆ ವರೀಸು, ಪ್ರೆಷರ್ಸು ತುಂಬ ಇದ್ದೇ ಇರುತ್ತೆ. ಅದರಲ್ಲಿ ಏನಂದರೆ ಇದೇ ಎಂಡ್ ಆಫ್ ಲೈಫ್ ಅಲ್ವೇ ಅಲ್ಲ, ಸುಮಾರು ಅಪಾರ್ಚುನಿಟೀಸ್ ಇದೆ. ಪ್ರೈವೇಟ್ ಜಾಬಲ್ಲೂ ಮಾಡಬೇಕಂತಿಲ್ಲ. ನಿಮಗೆ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂದರೆ ನಿಮಗೆ ಆಲ್ಮೋಸ್ಟ್ ಎಂಟೈರ್ ಜಗತ್ತು ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದು ನಾಲೆಜ್ ಇದೆ. ಸೊ ಆ ಒಂದು ಕ್ರಿಯೇಟಿವ್ ಇದ್ರ ಜೊತೆ ನಿಮ್ಮದೊಂದು ಕ್ರಿಯೇಟಿವಿಟಿ ಆ್ಯಡ್ ಮಾಡಿದರೆ ಆ ನಾಲೆಜ್ ಜೊತೆ ನೀವೇ ಎಷ್ಟೊಂದು ಜಾಬ್ಸ್ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಹೆಂಗೆ ಬೇಕಂಗೆ ಆ ರೆಕ್ಕೆ, ನಿಮಗೆ ನೀವೇ ಆ ರೆಕ್ಕೆ ಕೊಡಬೇಕು ಫ್ಲೈ ಮಾಡೋಕ್ಕೆ. ಅಷ್ಟೊಂದು ಅಪಾರ್ಚುನಿಟಿ ಇವಾಗಿದೆ, ಮೊದಲಿನಕಿನ್ನ ಇವಾಗ ಜಾಸ್ತಿ ಅಪಾರ್ಚುನಿಟಿ ಇದೆ ಹೊಸ ಥರ ಜಾಬ್ ಮಾಡೋಕ್ಕೆ. ಪ್ರೈವೇಟ್ ಇದೇ ಜಾಬಲ್ಲಿ ಟ್ರೆಡಿಷ್ನಲಿ ಇರಲಾರ್ದೆ ಹೊಸದಾಗಿ ನೀವು ಏನಾದರೂ ಮಾಡ್ಬೋದು. ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಅದೆಲ್ಲದಕ್ಕಿಂತ ನಿಮಗೇನಾದ್ರು ಜಾಬ್ ಬೇಕೇ ಬೇಕು, ಅದು ಅಷ್ಟಿದು ಇಲ್ಲ ನಂಗೆ ಇಮಿಡಿಯೇಟ್ ಜಾಬ್ ಬೇಕು ಅಂದರೆ ದೇರ್ ಸೋ ಮೆನಿ ಅದರ್ ಗೌರ್ಮೆಂಟ್ ಎಕ್ಸಾಮ್ಸು. ಅವೆಲ್ಲ ಎಕ್ಸಾಮ್ಸು ನಿಮಗೆ ಈಸಿ ಆಗುತ್ತೆ UPSC ಪ್ರಿಪ್ರೇಷನ್ ಮಾಡಾದಮೇಲೆ. ಸೊ ಎನಿ ಗೌರ್ಮೆಂಟ್ ಎಕ್ಸಾಮ್ ಕೊಡಿ, ಸ್ಟೇಟ್ ಲೆವೆಲ್ ಎಕ್ಸಾಮ್, PSC ಎಕ್ಸಾಮ್ಸ್ ಇರುತ್ತೆ, ಸ್ಟೇಟ್ PSC ಎಕ್ಸಾಮ್ಸು, ಅದು ಕೊಡಿ. CAPF ಎಕ್ಸಾಮ್ ಇದೆ, ಸಿಲೆಬಸ್ ತುಂಬ ಸಿಮಿಲರ್ ಇದೆ UPSC ಸಿಲೆಬಸ್. CAPF ಎಕ್ಸಾಮ್ ಕೊಡ್ಬೋದು. ಬ್ಯಾಂಕ್ ಎಕ್ಸಾಮ್ಸ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಆ್ಯಂಡ್ ಈ ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ ಕಾಲ್ ಫಾರ್ ಮಾಡ್ತಾರೆ, ಇಂಟೆಲಿಜೆನ್ಸ್ ಬ್ಯೂರೋ ಅವರು, ಅಲ್ಲೂ ಸ್ವಲ್ಪ ಸಿಮಿಲರ್ ಇರುತ್ತೆ, ಸ್ವಲ್ಪ ಆ್ಯಪ್ಟಿಟ್ಯೂಡ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಸೊ ಆ ಒಂದು ಡಿಸಿಪ್ಲಿನ್ ಏನು ಫಾಲೋ ಮಾಡ್ತೀರೋ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಾದ್ರೆ, ಆ ಡಿಸಿಪ್ಲಿನ್ ಒಂದಿದ್ದರೆ ಬೇರೆ ಆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು. ಬೇರೆ ಸಿಲೆಬಸ್ ಇದ್ರೂ ಇದಕ್ಕಿಂತ ಅದು ಸ್ವಲ್ಪ ಈಸಿಯಾಗೇ ಇರುತ್ತೆ ಬೇರೆ ಯಾವ ಎಕ್ಸಾಮು. ಸೊ ಅದರಿಂದ ನೀವು ಅದನ್ನು ಕ್ರ್ಯಾಕ್ ಮಾಡ್ಬೋದು. ಸರ್, ಈಗ ಎಲ್ಲರದು ಒಂದು ಡೌಟ್. ಈಗ ನೀವು ಹೇಳಿದ್ರಿ ಇನ್ನೊಂದು ಪಾರ್ಟ್ ಆಫ್ ಸ್ಕಿಲ್ ಇದ್ದರೆ ಒಳ್ಳೆಯದು ಅಂತ. UPSCನ ಫುಲ್ ಟೈಮ್ ಓದಬೇಕು ಅಂತ ಎಲ್ಲ 24 ಗಂಟೆ ಓದಬೇಕು ಅಂತ ಕುಂತಿರ್ತಾರೆ. ಸೊ 24 ಗಂಟೆ ಓದಬೇಕಾ, ಇಲ್ಲ ಎಷ್ಟು ವರ್ಷ ಓದಬೇಕು, ಅಥವಾ ಅದೇ ಪ್ಯಾರಲಲ್ ಆಗಿ ಇನ್ನೊಂದು ಸ್ಕಿಲ್, ಅದೇ ಸಾಫ್ಟ್ವೇರ್ಗೆ ಹೋಗೋರು, ಇನ್ನೊಂದು ಅಕೌಂಟೆಂಟ್ ಇರೋರು ಅಕೌಂಟೆಂಟ್ ಕಲ್ತ್ಕೊಳ್ಳೋಂಥದ್ದು ಮಾಡಬೇಕಾ? ಎಲ್ಲರಿಗೂ ಕನ್ಫ್ಯೂಷನು. ಎಲ್ಲ ಹೇಳ್ತಾರೆ ನೀನು 14 ಅವರ್ ಓದಬೇಕು, 16 ಅವರ್ ಓದಬೇಕು, ಇಲ್ಲಾಂದ್ರೆ UPSC ಪಾಸ್ ಆಗೋದಿಲ್ಲ. ಒಂದು ಕ್ವಶನ್. ಇನ್ನೊಂದು ಕ್ವಶನ್ ಏನಾಗುತ್ತೆ, ಇನ್ನೊಬ್ರು ಹೇಳ್ತಾರೆ ಇಲ್ಲ ನೀನು ಓದ್ಕೊಂಡೆ ಇನ್ನೊಂದು ಸ್ಕಿಲ್ ಕಲ್ತ್ಕೋ, ಹೆಂಗಾರ ಚಾನ್ಸಸ್ ಇರಲಿ, ಯಾವ್ದಾರು ಬೇರೆ ಕೆಲಸ ಇದಾಗಿಲ್ಲ ಅಂದ್ರೆ ಆ ಕೆಲಸ ಆಗುತ್ತೆ ಅಂತ. ಈ ಕನ್ಫ್ಯೂಷನಲ್ಲಿ ಸ್ಟೂಡೆಂಟು ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. ಫುಲ್ ಟೈಮ್ ಓದಬೇಕಾ, ಇಲ್ಲ ಇದನ್ನು ಓದ್ಕೊಂಡು ಇನ್ನೊಂದು ಕೆಲಸ ಮಾಡ್ಕೊಂಡು ಮಾಡಬೇಕಾ, ಅಥವಾ ಇನ್ನೊಂದು ಸ್ಕಿಲ್ ಕಲ್ತ್ಕೋಬೇಕಾ, ಆಮೇಲೆ ಫೈನಾನ್ಷಿಯಲು ಬೇಕು. ಇದಕ್ಕೆ ಏನು ಹೇಳ್ತೀರಾ ಸರ್? ಸೊ ಇದಕ್ಕೆ ಈಸಿ ಆನ್ಸರ್ ಅನ್ನೋದಿಲ್ಲ, ರೆಡಿಮೇಡ್ ಆನ್ಸರ್ ಹಿಂಗೆ ಮಾಡಿ ಸಾಲ್ವ್ ಆಗುತ್ತೆ ಅಂತ ಏನೂ ಇಲ್ಲ. ಇದಕ್ಕೆ ಪರ್ಸನ್ ಟು ಪರ್ಸನ್ ಅವ್ರದ್ದು ಕಂಟೆಕ್ಸ್ಟ್, ಬ್ಯಾಕ್ಗ್ರೌಂಡು, ಫೈನಾನ್ಷಿಯಲ್ ಸಿಚುವೇಶನ್ನು, ಮಾರಲ್ ಸಪೋರ್ಟು ಅವ್ರ ಮನೆಯಿಂದ, ಅವ್ರದ್ದು ಫ್ಯಾಮಿಲಿಯಲ್ಲಿ ಹೆಂಗಿದೆ, ಅದು ಆ ಎಸ್ಪೆಕ್ಟು ಮ್ಯಾಟ್ರ್ ಆಗುತ್ತೆ. ಸೊ ಅದು ಈಸಿ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಇಲ್ಲ. ಅದಕ್ಕೆ ಹಿಂಗೆ ಮಾಡಿರಿ ಸಾಲ್ವ್ ಆಗುತ್ತೆ ಅಂತಿಲ್ಲ. ಇನ್ನು ಎಷ್ಟು ಗಂಟೆ ಓದಬೇಕು ಅನ್ನೋದಕ್ಕೂ ಏನು ಫಿಕ್ಸ್ ಇದು ಇಲ್ಲ. ಅದು ಬ್ರಾಡ್ಲಿ ಎಲ್ಲರಿಗೂ ಗೊತ್ತಿರೋಂಗೆ ನೀವು ಸಿಲೆಬಸ್ ನೋಡ್ತೀರಾ, ಸಿಲೆಬಸ್ ಇಷ್ಟಿಷ್ಟು ಕವರ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಇಷ್ಟು ಗಂಟೆ ಓದಬೇಕು ಅನ್ನೋಕ್ಕಿಂತ ಇಷ್ಟು ಕವರ್ ಮಾಡಬೇಕು ಅಂತ ಆ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಆ ಕವರ್ ಆಗೋ ತನಕ ಓದಿ. ಅದು 6 ಅವರಲ್ಲಾದರೆ ಎದ್ದೋಗಿ ಸಾಕು, 6 ಅವರ್ ಸಾಕು ಆ ದಿನಕ್ಕೆ. ಯಾಕಂದರೆ ಇದು ಲಾಂಗ್ ಜರ್ನಿ. ಫ್ರೆಶ್ ಆಗಿರೋದು ಈಕ್ವಲಿ ಇಂಪಾರ್ಟೆಂಟ್. ಅದು ಸೊ ಮೆಂಟಲಿ ಫಿಸಿಕಲಿ ಫ್ರೆಶ್ ಇರೋದು ಈಕ್ವಲಿ ಇಂಪಾರ್ಟೆಂಟು. ಸುಮಾರು ಜನ ತುಂಬ ಜಾಸ್ತಿ ಓದಿ 1-2 ವರ್ಷ ಬರ್ನೌಟ್ ಆಗಿಬಿಡ್ತಾರೆ. ಅವಾಗ ಅವ್ರಿಗೆ ಆ ರೆಸ್ಟ್ ಪೀರಿಯಡು ತುಂಬ ಜಾಸ್ತಿ ಬೇಕಾಗುತ್ತೆ ಮತ್ತೆ ಪ್ರಿಪ್ರೇಷನ್ಗೆ ಬರೋದು. ಅದೇ ನೀವು ಡೀಸೆಂಟ್ ಬಟ್ ಕನ್ಸಿಸ್ಟೆಂಟ್ ಎಫರ್ಟ್ ಇತ್ತು ಅಂದರೆ ಅದು ನಿಮಗೆ ಜಾಸ್ತಿ ಎಫರ್ಟ್ಸ್ ಕೊಡುತ್ತೆ. 16-15 ಗಂಟೆ ನೀವು ಪ್ರತಿದಿನ ಮಾಡೋಕ್ಕಾಗಲ್ಲ. 15 ದಿನ ಮಾಡ್ಬೋದು, 1 ತಿಂಗಳು, 6 ತಿಂಗಳು ಮಾಡ್ಬೋದು. ಅದ್ರ ಮೇಲೆ ಆಗಲ್ಲ, ಬರ್ನೌಟ್ ಆಗಿಬಿಡ್ತಾನೆ ಮನುಷ್ಯ ಪ್ರತಿದಿನ ಅಷ್ಟೊಂದು ಒಳಗಡೆ ಕುಂತು ಓದಿದರೆ. ಸೊ
ಸೊ 8 ಅವರ್ ಓದಿದ್ರು ಇಟ್ಸ್ ಆಪ್ಟಿಮಮ್ ನಾನು ಕೇಳಿದರೆ. ಬಟ್ ಆ ಕ್ವಾಲಿಟಿ ಆಫ್ ಸ್ಟಡಿ ಜಾಸ್ತಿ ಮ್ಯಾಟ್ರ್ ಆಗುತ್ತೆ ಕ್ವಾಂಟಿಟಿಗಿಂತ. ಸರ್ ಈಗೆಲ್ಲ ಆನ್ಲೈನ್ ಯುಗ ಆಗಿದೆ. ಆನ್ಲೈನ್ ಸ್ಟಡಿ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ಕೆಲವೊಬ್ರು ಹೇಳ್ತಾರೆ ಮೊಬೈಲೇ ಯೂಸ್ ಮಾಡಬೇಡಿ, ಬೇಸಿಕ್ ಸೆಟ್ ಯೂಸ್ ಮಾಡಿ, ಮೊಬೈಲೇ ಯೂಸ್ ಮಾಡಬೇಡಿ ಹೇಳ್ತಾರೆ. ಆದರೆ ಇವತ್ತು ಕಾಂಪಿಟೇಷನ್ ತುಂಬ ಇದೆ. ಆನ್ಲೈನ್ ತೊಗೊಂಡಿಲ್ಲ ಅಂದರೂ ಕಷ್ಟ ಆಗುತ್ತೆ, ಆನ್ಲೈನ್ ಬಿಟ್ಟಿಲ್ಲ ಅಂದರೂ ಕಷ್ಟ ಆಗುತ್ತೆ. ಸೊ ಇದಕ್ಕೇನು ಮೊಬೈಲ್ ಯೂಸ್ ಮಾಡಬೇಕಾ ಬೇಡವಾ ಆಸ್ಪಿರೆಂಟ್ಸ್? ಅದಕ್ಕೇನು ಇದು ಇಲ್ಲ, ಜಸ್ಟ್ ಪ್ರಾಬ್ಲಮ್ ಏನಂದರೆ ದರ್ ಆರ್ ಟೂ ಮೆನಿ ಡಿಸ್ಟ್ರಾಕ್ಷನ್ಸ್. ಇವಾಗ ಮೊಬೈಲ್ ಆನ್ ಮಾಡಿದರೆ ಡಿಸ್ಟ್ರಾಕ್ಷನ್ಸ್ ಇದ್ದಾವೆ, ವೆರೈಟಿ ಸೋಷಿಯಲ್ ಮೀಡಿಯಾ ಇದು ಇದೆ, ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗ್ತಾರೆ. ಅದಕ್ಕೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತಾರೆ. ಆದರೆ ನೀವು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅದಕ್ಕಿಂತ ಬೆನಿಫಿಷಿಯಲ್ ಮತ್ತಿನ್ನೊಂದಿಲ್ಲ. ಸೊ ಅದು ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ, ಮಾಡಬೇಕು ಮಾಡಬಾರ್ದು ಅಂತೇನಿಲ್ಲ. ನಿಮೀಗ ನಿಮ್ಮ ಸೆಲ್ಫ್ ಕಂಟ್ರೋಲ್ ಇತ್ತು ಅಂದರೆ ಯೂಸ್ ಮಾಡಿ, ಆನ್ಲೈನ್ ಆಲ್ ರಿಸೋರ್ಸಸ್ ಯೂಸ್ ಮಾಡಿ, ಏನೇನು ಹೆಲ್ಪ್ ಸಿಗುತ್ತೆ ಎಲ್ಲ ಹೆಲ್ಪ್ ತೊಗೊಳ್ಳಿ. ಆನ್ಲೈನ್ ಹೆಲ್ಪ್ ತೊಗೊಂಡು ಅದು ನಿಮ್ಮ ಪ್ರಿಪ್ರೇಷನ್ ಈಸಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ. ಈ ಪೀರಿಯಡಲ್ಲಿ ತುಂಬ ಜಾಸ್ತಿ ಡಿಸ್ಟ್ರಾಕ್ಷನ್ ಇದ್ದರೆ ಆಗಲ್ಲ. ನಿಮ್ಮ ಮೈಂಡು ಒಂದೇ ಟೈಮಲ್ಲಿ 10 ಡಿಫ್ರೆಂಟ್ ದಿಕ್ಕುಗಳಲ್ಲಿ ಓಡ್ತಾ ಇದ್ದರೆ ಇರೋದ್ರ ಮೇಲೆ ಓದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಹಂಗೆ ನಿಮಗೆ ಆಗ್ತಾ ಇಲ್ಲ ಅಂದರೆ ಮೊಬೈಲ್ ತೆಗೆದಿಟ್ಬಿಡಿ ಪ್ರಿಪ್ರೇಷನ್ ಟೈಮಲ್ಲಿ. ಓನ್ಲಿ ನೈಟ್ ಟೈಮ್ ವಾಪಸ್ ಬಂದಾದ್ಮೇಲೆ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಯೂಸ್ ಮಾಡಿ. ಆ ಟೈಪ್ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಡಿವೈಸಸ್ ಯಾವುದನ್ನ ಡಿಸ್ಟ್ರಾಕ್ಟ್ ಆಗ್ತೀರಾ ಅದನ್ನ ಇಡೋಕ್ಕೆ ಹೋಗ್ಬೇಡಿ ಹತ್ತಿರದಲ್ಲಿ. ಜನ್ರೇಷನ್ ಚೇಂಜ್ ಆಗಿದೆ. ಸೊ ಎಲ್ಲ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಸೊ ಎಲ್ಲರೂ ನಿಮ್ಗೆ ನೋಡಿದ್ದೀರಾ, ಲವರ್ಸ್ ಜಾಸ್ತಿ ಆಗಿದ್ದಾರೆ. ಅಂದರೆ ಲವ್ ಮಾಡ್ತಾ ಇರ್ತಾರೆ ಓದೋ ಟೈಮಲ್ಲಿ. ಸೊ ಇದು ಗುಡ್ ಆರ್ ಬ್ಯಾಡ್ ಅಂತ ಯಾರಿಗೂ ಡಿಸಿಷನ್ ಯಾವ ಥರ ತಗೊಳ್ಳೋದು? ಇದು ತಪ್ಪು ಸರಿ ಅಂತಲೂ ಇಲ್ಲ, ಇದು ಹಿಂಗೆ ಮಾಡುವಂತನೂ ಇಲ್ಲ. ಅದು ಟೋಟಲಿ ಪರ್ಸ್ನಲ್ ಚಾಯ್ಸು. ಸಮ್ಮನ್ ನಿಮ್ಮ ಜೊತೆ ಇದ್ದಾರೆ ಭಾಳ ವರ್ಷದಿಂದ ಅಂದರೆ ದೇ ಮೈಟ್ ಆಲ್ಸೋ ಬಿ ಎ ಗ್ರೇಟ್ ಹೆಲ್ಪ್ ಫಾರ್ ಯು, ಮಾರಲ್ ಸಪೋರ್ಟಾಗೂ ಇರ್ತಾರೆ. ಸೊ ಅದು ಅಟ್ ದ ಸೇಮ್ ಟೈಮ್ ಅದು ಡಿಸ್ಟ್ರಾಕ್ಷನೂ ಆಗುತ್ತೆ. ಅದು ವೆರಿ ಪರ್ಸ್ನಲ್ ಚಾಯ್ಸು. ಅದರಿಂದ ನಿಮಗೆ ಹೆಲ್ಪ್ ಆಗ್ತಿದೆ ಅಂದರೆ ವೆಲ್ ಆ್ಯಂಡ್ ಗುಡ್ಡು, ಇಲ್ಲ ಅಂದರೆ ಯು ಶುಡ್ ಥಿಂಕ್. ಏನು ಓದಬೇಕು IFSಗೆ, ಯಾವ ಥರ ಪ್ಯಾಷನಾಗಿ ತಗೋಬೇಕು ಅದನ್ನು? ಯಾಕೆಂದರೆ ನೀವು IFS ಅಧಿಕಾರಿ ಆಗಿದ್ದೀರಾ. ಸೊ ರೋಲ್ ತೊಗೊಂಡು ಇವತ್ತು ಜಾಬ್ ಮಾಡ್ತಾ ಇದ್ದೀರಾ. ಸೊ IFS ಓದಬೇಕಾದ್ರೆ ಏನೆಲ್ಲ ನಾವು ಕರೆಕ್ಟಾಗಿ ಫಾರ್ಮಾಗಿ ಹೋಗಬೇಕು, ಲೈನಾಗಿ ಹೋಗಬೇಕು? ಸೊ UPSC ಪ್ರಿಪ್ರೇಷನ್ ಏನು ಯೂಶ್ವಲಿ ಮಾಡ್ತೀರಾ, IFS ಪ್ರಿಪ್ರೇಷನ್ನು ಸೇಮೇ. ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಸೇಮ್ ಅದೇ ಸಿಲೆಬಸ್ಸೇ ಇರುತ್ತೆ. ಪ್ರಿಲಿಮ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು IFSಗೆ. ಸೊ ಪ್ರಿಲಿಮ್ಸ್ ಮೇಲೆ ಜಾಸ್ತಿ ಒತ್ತು ಕೊಡಿ. ಯಾರ್ಯಾರು ಫಾರೆಸ್ಟ್ ಸರ್ವಿಸ್ ಪ್ರಿಪೇರ್ ಆಗಬೇಕಂತಿದ್ದೀರಾ ಪ್ರಿಲಿಮ್ಸಿಗೆ ಜಾಸ್ತಿ ಒತ್ತು ಕೊಡಿ. ಅದೇ ತುಂಬ ಇಂಪಾರ್ಟೆಂಟ್ ಪ್ರಿಲಿಮ್ಸು. ಅಂದರೆ 10-15 ಮಾರ್ಕ್ಸ್ ಜಾಸ್ತಿ ತೆಗಿಬೇಕು ನಿಮಗೆ ನಾರ್ಮಲ್ ಕಟ್ ಆಫ್ಗಿನ. ಸೊ IASಗಿಂತಲೂ IFSಗೆ ಜಾಸ್ತಿ ಮಾರ್ಕ್ಸ್ ಕಟ್ ಆಫ್ ತೆಗಿಬೇಕು ಪ್ರಿಲಿಮ್ಸಲ್ಲಿ. ಮೇನ್ಸಲ್ಲಿ ನಿಮ್ಗೆ ಸಪ್ರೇಟ್ ಆಗುತ್ತೆ, ಸೇಮ್ ಇರೋದಿಲ್ಲ. ಅವಾಗ ನಿಮಗೆ 2 ಆಪ್ಷನಲ್ಸ್ ಇರುತ್ತೆ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಜನರಲ್ ನಾಲೆಜ್ ಇರುತ್ತೆ. ಸೊ 2 ಆಪ್ಷನಲ್ ನೀವು ಅವಾಗೂ ಪ್ರಿಪೇರ್ ಆಗ್ಬೋದು 4 ಮಂತ್ಸಲ್ಲಿ. ಆ್ಯಂಡ್ ಸೇಮ್ ಟೈಮ್ ಇಂಗ್ಲೀಷ್ ಸಬ್ಜೆಕ್ಟು ಒಂದಿದೆ, ಆ ಇಂಗ್ಲೀಷ್ ಕೌಂಟ್ ಆಗುತ್ತೆ. ಆ್ಯಕ್ಚುಲಿ ಸಿವಿಲ್ ಸರ್ವಿಸಲ್ಲಿ ಇಂಗ್ಲೀಷ್ ಮಾರ್ಕ್ಸ್ ಕೌಂಟ್ ಆಗೋಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ಇರುತ್ತೆ. ಇದರಲ್ಲಿ ಕೌಂಟ್ ಆಗುತ್ತೆ. ಸೊ ಇಂಗ್ಲೀಷ್ನ ಸಿವಿಲ್ ಸರ್ವಿಸಲ್ಲಿ ನೀವು ಹೆಂಗೆ ಟ್ರೀಟ್ ಮಾಡ್ತೀರಾ ಆಸ್ ಅ ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್, ಆ ಥರ ಟ್ರೀಟ್ ಮಾಡಬೇಡಿ. ಇಟ್ಸ್ ಅ ವೆರಿ ಲೋ ಹ್ಯಾಂಗಿಂಗ್ ಫ್ರೂಟು. ಸ್ವಲ್ಪ ಎಫರ್ಟಿಂದ ತುಂಬ ಜಾಸ್ತಿ ಮಾರ್ಕ್ಸ್ ತೆಗಿಬೋದು ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷಿಗೆ ಒತ್ತು ಕೊಡಿ, ಫೋಕಸ್ ಕೊಡಿ. ಜಸ್ಟ್ 1 hour a day ಆರ್ 45 minutesಯಿಂದನೂ ನೀವು ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ಹೈ ಸ್ಕೋರಿಂಗ್ ಇಂಗ್ಲೀಷ್. ಸೊ ಇಂಗ್ಲೀಷ್ ಮೇಲೆ ಫೋಕಸ್ ಮಾಡಿ, ಅದು ನಿಮ್ಗೆ ಓವರ್ ಆಲ್ ಮಾರ್ಕ್ಸ್ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಅದಾದಮೇಲೆ ಇಂಟರ್ವ್ಯೂವಲ್ಲಿ ಸೇಮ್ ಪ್ರಿನ್ಸಿಪಲ್ಸ್ ಅಪ್ಲೈ ಆಗುತ್ತೆ. ಸ್ವಲ್ಪ ನಿಮ್ಮ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಮೇಲೆ ಜಾಸ್ತಿ ನಿಮಗೆ ಟೆಸ್ಟ್ ಮಾಡ್ತಾರೆ ಫಾರೆಸ್ಟ್ ಸರ್ವಿಸಲ್ಲಿ. ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ದು ಯಾವ ಮೆಕ್ಯಾನಿಕಲ್ಲು, ಸಿವಿಲ್ಲು, ಕಂಪ್ಯೂಟರ್ ಸೈನ್ಸು, ನಿಮ್ದು ಏನೇನು ಗ್ರ್ಯಾಜುಯೇಷನ್ ಇರುತ್ತೆ, ಬ್ಯಾಚುಲರ್ಸ್ ಇರುತ್ತೆ, ಅದ್ರ ಮೇಲೆ ಜಾಸ್ತಿ ನಿಮಗೆ ಫಾರೆಸ್ಟ್ ಸರ್ವಿಸಲ್ಲಿ ಕೇಳ್ತಾರೆ ಇಂಟರ್ವ್ಯೂ ಪ್ಯಾನಲ್ ದ್ಯಾನ್ ಇನ್ ದ ಸಿವಿಲ್ ಸರ್ವಿಸು. ಸೊ ಅದರಲ್ಲೂ ಸ್ಟ್ರಾಂಗ್ ಇರಿ. ನೀವು ಏನೇನು ಫೈನಲ್ ಇಯರ್ ಪ್ರಾಜೆಕ್ಟ್ಸ್ ಮಾಡಿರ್ಬೋದು ಅದ್ರ ಬಗ್ಗೆನೂ ಕೇಳ್ತಾರೆ. ಸೊ ಅದನ್ನು ತರೋಲಿ ಪ್ರಿಪೇರ್ ಆಗಿ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ. ಅದಾದಮೇಲೆ ನಿಮಗೆ ವಾಕಿಂಗ್ ಟೆಸ್ಟ್ ಇರುತ್ತೆ. ಅದನ್ನು ಅಲಕ್ಷ್ಯ ಮಾಡಲಾರ್ದೆ ಅದಕ್ಕೆ ಯಾವುದಕ್ಕೆ ಎಷ್ಟೆಷ್ಟು ಫೋಕಸ್ ಬೇಕೋ ಅಷ್ಟು ಕೊಡಬೇಕು. ಯಾವುದೂ ತುಂಬ ಜಾಸ್ತಿನೂ ಮಾಡೋ ಅವಶ್ಯಕತೆ ಇಲ್ಲ. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆ್ಯಂಡ್ ಏನೂ ಮಾಡಲಾರ್ದಂಗೆ ಇದ್ದರೂ ಆಗಲ್ಲ. ಯಾವುದಕ್ಕೆ ಎಷ್ಟೆಷ್ಟು ಫೋಕಸ್ ಬೇಕು ಅಷ್ಟು ಕೊಡಲೇಬೇಕು. ಒಂದು ಆಪ್ಟಿಮಮ್ ಬ್ಯಾಲೆನ್ಸ್ ಇರಲೇಬೇಕು. ಸರ್ ಈಗ ನೀವು ಹೇಳಿದ್ರಿ ಒಂದೇ ಸತಿ ಸೆಲೆಕ್ಟ್ ಆಗಿಬಿಟ್ರೆ IASಗೂ ಸೆಲೆಕ್ಟ್ ಆಗಿರ್ತಾರೆ, ಪ್ರಿಲಿಮ್ಸಲ್ಲಿ IFSಗೂ ಸೆಲೆಕ್ಟ್ ಆಗಿರ್ತಾರೆ. ಆ ಟೈಮಲ್ಲಿ ಮೇನ್ಸ್ ಹೆಂಗೆ ನಾವು ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು, ಯಾವುದಕ್ಕೆ ಫೋಕಸ್? ಸೊ ಅದು ಒಂದು ಟಫ್ ಕ್ವಶನ್ನು. ಇಷ್ಟೊಂದು ಜನಕ್ಕೆ ಇದು ಬ್ಯಾಕಪ್ ಆಗಿ ನೋಡ್ತಾರೆ, ಫಾರೆಸ್ಟ್ ಸರ್ವಿಸ್ ಬ್ಯಾಕಪ್ ಫಸ್ಟ್ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತ. ಸೊ ಆ ಥರ ಬ್ಯಾಕಪ್ ಇಟ್ಕೊಳ್ಳೋದು ಏನು ಬ್ಯಾಡ್ ಅಲ್ಲ. ಅಟ್ ದ ಸೇಮ್ ಟೈಮ್ ಇವಾಗ ಅದು ತೆಗೆದಾಕಿದ್ದಾರೆ ಆಲ್ಮೋಸ್ಟ್ ರೀಸೆಂಟ್ ಅಮೆಂಡ್ಮೆಂಟ್ಸಲ್ಲಿ. ಮತ್ತೆ ಬರೆಯೋಕ್ಕಾಗಲ್ಲ ಒಂದ್ಸಲಿ ಇದು ಆದರೆ. ಸೊ ಫಾರೆಸ್ಟ್ ಸರ್ವಿಸಲ್ಲಿದ್ದರೆ ಬರಿಬೋದು ಮತ್ತೆ. ಸೊ ಸಿವಿಲ್ ಸರ್ವಿಸಲ್ಲಿ ಬೇರೆ ಯಾವುದು ಪೋಸ್ಟಲ್ ಸರ್ವಿಸಲ್ಲಿದ್ದರೂ ಒಂದು ಅಟೆಂಪ್ಟೋ ಏನೋ ಅಷ್ಟೇ ಕೊಡ್ಬೋದು. ಏನೋ ರೀಸೆಂಟ್ ಅಮೆಂಡ್ಮೆಂಟ್ ಬಂದಿದೆ, ನಾನು ಕರೆಕ್ಟಾಗಿ ನೋಡಿಲ್ಲ ಅದು.
ಸೊ ಅವಾಗ ಅದೊಂದು ಡಿಫಿಕಲ್ಟ್ ಸಿಚುವೇಶನ್, ಡೈಲೆಮಾ. ಅದು ಡಿಫಿಕಲ್ಟ್ ಅನ್ನೋಕ್ಕಿಂತ ಡೈಲೆಮಾ, ಇದು ಓನ್ಲಿ ಇದು ಬರಿಬೇಕಾ ಅಥವಾ ಎರಡು ಬರಿಬೇಕಾ ಅಂತ. ಅದು ಪ್ಯೂರ್ಲಿ ಆ ಪರ್ಸನ್ ಅವ್ರವ್ರ ಪ್ರಿಪ್ರೇಷನ್ ಲೆವೆಲ್ ಮೇಲೆ ಅನಲೈಸ್ ಮಾಡಬೇಕು. ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಆಗಿದೆ ಅಂದರೆ, ಎನಿವೇ ಎರಡೂ ಆಗಿದ್ರೆ ಎರಡೂ ಬರೀರಿ. ಆಲ್ರೆಡಿ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಎಲ್ಲ ಆಗಿದೆ ಅಂದರೆ ಡೋಂಟ್ ಮಿಸ್ ಅಪಾರ್ಚುನಿಟಿ ಟು ರೈಟ್ ಫಾರೆಸ್ಟ್ ಸರ್ವಿಸ್ ಆಲ್ಸೋ. ಅದನ್ನು ಈಕ್ವಲ್ ಇದ್ರ ಜೊತೆ ಬರೀರಿ. ಇಟ್ ವಿಲ್ ಬಿ ವೆರಿ ಡ್ರೈನಿಂಗ್, ಯಾಕಂದ್ರೆ ತುಂಬ ಜಾಸ್ತಿ ಓದಬೇಕಿರುತ್ತೆ ಮೇನ್ಸಲ್ಲಿ. ಪ್ರಿಲಿಮ್ಸ್ಗಿಂತ ಜಾಸ್ತಿ ಮೇನ್ಸಲ್ಲಿ ಓದೋದಿರುತ್ತೆ. ಸೊ ಆ ಡ್ರೈನಿಂಗ್ ಅನಿಸ್ಬೋದು. ಬಟ್ ಆ ಒಂದು 40-50 ಡೇಸ್ ಸಿವಿಲ್ಸ್ ಮೇನ್ಸ್ ಆದಮೇಲೆ ಫಾರೆಸ್ಟ್ ಮೇನ್ಸಿಗೆ 50-60 ಡೇಸ್ ಟೈಮ್ ಇರುತ್ತೆ. ಆ ಟೈಮ್ ಇನ್ನೊಂದು ಸ್ವಲ್ಪ ನೀವು ಎಫರ್ಟ್ ಹಾಕಿ ಅದೊಂದು ಲಾಸ್ಟ್ ಪುಷ್ ಕೊಡಿ. ಇಟ್ ವಿಲ್ ಡೆಫಿನೆಟ್ಲಿ ಗಿವ್ ಯು ಇನಫ್ ರಿವಾರ್ಡ್ಸ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕು. ಮಾಡಲೇಬೇಕಂತ ಹೇಳ್ತಿದ್ದೀನಿ, ಆದರೆ ಅದು ಅಷ್ಟು ಈಸಿ ಅಲ್ಲ. ಈಸಿಯರ್ ಸೆಡ್ ದೆನ್ ಡನ್. ಆ ವ್ಯಕ್ತಿದು ಅದು ಡಿಸಿಷನ್ ಆಗಿರಬೇಕು. ನಾನು ಹೇಳೋರ್ಕಿನ್ನ, ನಾನೇನು ಹೇಳ್ತೀನಿ ಅದಕ್ಕಿಂತ ಆಯಾ ವ್ಯಕ್ತಿಗಳು ಇಂಡಿವಿಜುವಲ್ ಡಿಸಿಷನ್ ಅವ್ರು ತೊಗೋಬೇಕು. ಫಾರೆಸ್ಟ್ ಸರ್ವಿಸ್ ಇಸ್ ಒನ್ ಆಫ್ ದ ಆಲ್ ಇಂಡಿಯಾ ಸರ್ವಿಸಸ್ ಅಲಾಂಗ್ ವಿತ್ IAS ಆ್ಯಂಡ್ IPS. UPSC ಮೂಲಕನೇ ಸೆಲೆಕ್ಟ್ ಆಗುವಂಥ ಒಂದು ಸರ್ವಿಸ್ ಇದು. ಇದು ಬಿಟ್ಟು ದೇರ್ ಆರ್ ಸಮ್ ಸೆಂಟ್ರಲ್ ಸರ್ವಿಸಸ್ಸು, ರೆವೆನ್ಯೂಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸು, ರೆವೆನ್ಯೂ ಸರ್ವಿಸ್, ಕಸ್ಟಮ್ಸು, ಫಾರಿನ್ ಸರ್ವಿಸು, ಪೋಸ್ಟಲ್ ಸರ್ವಿಸು, ಡಿಫೆನ್ಸ್ ಆಡಿಟ್ ಸರ್ವಿಸು, ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್, ಮಲ್ಟಿಪಲ್ ಸರ್ವಿಸಸ್ ಇದ್ದಾವೆ. ರೈಲ್ವೆ ಸರ್ವಿಸು, ಮಲ್ಟಿಪಲ್ ಸರ್ವಿಸಸ್ ಇದ್ದಾವೆ. ಎಲ್ಲನೂ UPSC ಮೂಲಕ ಸಿಗುತ್ತೆ. ಆಲ್ ಆಫ್ ದೆಮ್ ಆರ್ ಗ್ರೇಟ್ ಸರ್ವಿಸಸ್. ಆಯಾ ಫೀಲ್ಡಲ್ಲಿ, ಡಿಪಾರ್ಟ್ಮೆಂಟಲ್ಲಿ ನೀವು ಗ್ರೇಟ್ ಕಾಂಟ್ರಿಬ್ಯೂಷನ್ ಕೊಡ್ಬೋದು. ಸೊ ಆ್ಯಸ್ ಅ ಫಾರೆಸ್ಟ್ ಆಫೀಸರ್ ನನಗೆ ಫಾರೆಸ್ಟಲ್ಲೇ ಬರಬೇಕು ಅಂತ ಮೊದಲಿಂದನೇ ಇರಲಿಲ್ಲ. ಲಾಸ್ಟ್ ಪ್ರಿಪ್ರೇಷನ್ ಆಗೋ 1-2 ಇಯರ್ಸ್ ಮುಂಚೆಯಿಂದನೇ ನನಗೆ ಆ ಇಂಟ್ರೆಸ್ಟ್ ಬಂದಿದ್ದು ಫಾರೆಸ್ಟಲ್ಲಿ. ಸೊ ನಿಮಗೆ ಆ ಪ್ಯಾಷನ್ ಇದ್ದರೆ ಟು ಸರ್ವ್ ನೇಚರ್, ಫಾರೆಸ್ಟ್, ವೈಲ್ಡ್ ಲೈಫ್, ವಿಚ್ ವಿಲ್ ಬಿ ದ ಫ್ಯೂಚರ್ ಆಫ್ ಹ್ಯುಮ್ಯಾನಿಟಿ ಆ್ಯಂಡ್ ಆಲ್ ಲೈಫ್ ಆನ್ ಪ್ಲ್ಯಾನೆಟ್. ಸೊ ದಿಸ್ ಈಸ್ ದ ಜಾಬ್ ಫಾರ್ ಯು. ಆ್ಯಂಡ್ ಇದರಲ್ಲಿ ಫಾರೆಸ್ಟ್ ವೈಲ್ಡ್ ಲೈಫಲ್ಲಿ ಆ್ಯಕ್ಚುಲಿ ಫೀಲ್ಡಿಗೆ ಹೋಗಿ ಮಾಡೋದಕ್ಕಿಂತ ಜಾಸ್ತಿ ಮ್ಯಾನೇಜರಿಯಲ್ ಟಾಸ್ಕ್ ಜಾಸ್ತಿ ಇರುತ್ತೆ. ನೀವು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ದಟ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಫಾರೆಸ್ಟ್ ಆರ್ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್. ನಿಮ್ಮ ಸ್ಟಾಫ್ನ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಸೊ ಅದರಲ್ಲಿ ಇಫ್ ಯು ಆರ್ ಗುಡ್ ವಿತ್ ಪೀಪಲ್, ಮ್ಯಾನೇಜ್ಮೆಂಟ್ ನಿಮಗೆ ಚೆನ್ನಾಗಿ ನ್ಯಾಚುರಲಿ ಬರ್ತಿದ್ದರೆ ಆಲ್ ಇಂಡಿಯಾ ಸರ್ವಿಸಸ್ ಈಸ್ ಗುಡ್ ಫಾರ್ ಯು. ಯೂಶ್ವಲಿ ಸ್ವಲ್ಪ ಸೋಷಿಯಲ್ ಸ್ಕಿಲ್ಸ್ ಇರಲ್ಲ, ದೇ ಡೋಂಟ್ ಮಿಂಗಲ್ ವಿತ್ ಪೀಪಲ್. ಅವರು ಕಲಿತಾರೆ ಇವೆಂಚುಲಿ ಟ್ರೈನಿಂಗ್ ಆದಮೇಲೆ ಎಲ್ಲರೂ ಕಲಿತಾರೆ. ಅವ್ರಿಗೆ ಸೆಂಟ್ರಲ್ ಸರ್ವಿಸಸ್, ಫಾರಿನ್ ಸರ್ವಿಸಸ್ ಇಸ್ ಗ್ರೇಟ್ ದ್ಯಾಟ್ ವೇ. ತುಂಬ ಜಾಸ್ತಿ ಪಬ್ಲಿಕ್ ಇಂಟ್ರ್ಯಾಕ್ಷನ್ ಇರಲ್ಲ. ಸೊ ನಿಮ್ಮ ಅಭಿರುಚಿಗೆ ತಕ್ಕಂಗೆ, ನಿಮ್ಮ ಇಂಟ್ರೆಸ್ಟ್, ಪ್ಯಾಷನ್ ತಕ್ಕಂಗೆ ನಿಮಗೆ ಯಾವ ಸರ್ವಿಸ್ ಬೇಕೋ ಅದು ಚೂಸ್ ಮಾಡಿ. ಎಲ್ಲ ಸರ್ವಿಸಲ್ಲೂ ಗ್ರೇಟ್ ಅಪಾರ್ಚುನಿಟೀಸ್ ಇದೆ. ನಿಮಗೆ ಒಳ್ಳೆಯ ಸೋಷಲ್ ರೆಸ್ಪೆಕ್ಟು ಸಿಗುತ್ತೆ. ಸೊ ಇದೇ ದೊಡ್ಡದು, ಅದು ಕಮ್ಮಿ ಅಂತ ಏನಿಲ್ಲ. ಎನಿಥಿಂಗ್ ಈಸ್ ಗುಡ್. ಜಸ್ಟ್ ನಿಮಗೇನು ಇಂಟ್ರೆಸ್ಟೋ ಅದೇ ಮಾಡಿ. ಬೇರೆ ಯಾರೋ ಏನೋ ಹೇಳಿದ್ರಂತ ಮಾಡಿಬಿಡಿ ಅಷ್ಟೇ. ವಾಯ್ಸ್ ಬಿಯಾಂಡ್ ಕರ್ನಾಟಕ ಈ ಚಾನಲ್ ಬಗ್ಗೆನೇ ನಾನು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋರ್ ದೆನ್ 1200-1300 ಕಿಲೋಮೀಟರ್ ದೂರದಿಂದ ನೀವು ಬಂದಿದ್ದೀರಾ. ಇವಾಗೇ ಅಂದರೆ ಅದು ಇಟ್ಸ್ ಬಿನ್ ಅ ಗ್ರೇಟ್ ಲೈಕ್ ಇಂಟ್ರ್ಯಾಕ್ಷನ್ ವಿತ್ ಯು. ಇಟ್ ವಾಸ್ ವೆರಿ ಪ್ಲೆಸೆಂಟ್ ಫಾರ್ ಮೀ ಆಸ್ ವೆಲ್. ಥ್ಯಾಂಕ್ ಯು ಸರ್. ತುಂಬ ನಾನು ಕಲ್ತಿದ್ದೀನಿ ಒಂದು ಇಂಟ್ರ್ಯಾಕ್ಷನ್ ಮೂಲಕ. ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ಇದು ಒಂದು ಗ್ರೇಟ್ ಇನಿಷಿಯೇಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸುಮಾರು ಜನ ಸಕ್ಸಸ್ಫುಲ್ ಪೀಪಲ್ ಇದ್ದಾರೆ ಫ್ರಾಮ್ ಕರ್ನಾಟಕ. ಕನ್ನಡಿಗ ತುಂಬಾ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ವೇರಿಯಸ್ ಫೀಲ್ಡಲ್ಲಿ. ಆ್ಯಂಡ್ ದೇ ಆರ್ ಆಲ್ ಮೋಸ್ಟ್ ಆಫ್ ದೆಮ್ ಆರ್ ಸ್ಟೇಯಿಂಗ್ ಔಟ್ಸೈಡ್ ಕರ್ನಾಟಕ. ಸೊ ಅವ್ರ ಬಗ್ಗೆ ನಮ್ಮ ಕನ್ನಡ ಜನತೆಗೆ ಅಷ್ಟು ಗೊತ್ತಿಲ್ಲ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಅವ್ರವ್ರ ಡಿಫ್ರೆಂಟ್ ಫೀಲ್ಡ್ಸಲ್ಲಿ ಏನೇನು ಅವ್ರು ಮಾಡ್ತಾಯಿದ್ದಾರೆ ಅಂತ. ಸೊ ಈ ಚಾನಲ್ ಮೂಲಕ ಅದು ಹೊರಗಿನ ಒಂದು ಒಳ್ಳೆ ಸಮಾಜಕ್ಕೆ, ದೇಶಕ್ಕೆ, ಪ್ರಕೃತಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋ ಆ ಒಂದು ಸಕ್ಸಸ್ಫುಲ್ ಪೀಪಲ್ ಅವ್ರದ್ದು ಲೈಫ್ ಹೇಗಿರುತ್ತೆ, ಅವ್ರು ಹೇಗೆ ಅವ್ರವ್ರ ಫೀಲ್ಡಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆ ಇದೊಂದು ಕಿಟಕಿ ಅಂತ ಹೇಳ್ಬೋದು. ಇಟ್ಸ್ ಅ ವಿಂಡೋ ಥ್ರೂ ವಿಚ್ ವಿ ಕ್ಯಾನ್ ಸಿ ಆಲ್ ದ ಸಕ್ಸಸ್ಫುಲ್ ಪೀಪಲ್ ಹೂ ಆರ್ ವರ್ಕಿಂಗ್ ಔಟ್ಸೈಡ್ ದ ಸ್ಟೇಟ್. ಸೊ ಒಂದು ಒಳ್ಳೆ ಇನಿಷಿಯೇಟಿವ್. ಇದನ್ನ ಕಂಟಿನ್ಯೂ ಮಾಡಿ. ಇವಾಗ ಕರ್ನಾಟಕ ಆದಮೇಲೆ ನೀವು ತೆಲುಗು ಸ್ಟೇಟ್ಸ್ ಕವರ್ ಮಾಡ್ತಾಯಿದ್ದೀರಾ. ತೆಲುಗು ಸ್ಟೇಟ್ಸ್ ಅಲ್ಲಾರ್ದು ಥ್ರೂ ಔಟ್ ದ ಕಂಟ್ರಿ ಕರ್ನಾಟಕದವ್ರು ಇದ್ದಾರೆ. ಎಲ್ಲ ಕಾಶ್ಮೀರಲ್ಲೂ ಇದ್ದಾರೆ, ನಾಗಾಲ್ಯಾಂಡ್, ಮಣಿಪುರ್, ಅರುಣಾಚಲ್ ಪ್ರದೇಶಲ್ಲೂ ಇದ್ದಾರೆ, ತಮಿಳ್ನಾಡು, ಕೇರಳದಲ್ಲೂ ಇದ್ದಾರೆ, ಎಲ್ಲ ಸ್ಟೇಟ್ಸಲ್ಲೂ ಇದ್ದಾರೆ. ಸೊ ಎಲ್ಲರನ್ನೂ ನೀವು ಕವರ್ ಮಾಡಿ ಅವ್ರವ್ರ ಸ್ಟ್ರಗಲ್ಸ್ನ, ಅವ್ರವ್ರ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಕಂಟ್ರಿ, ಸೊಸೈಟಿ, ನೇಚರ್, ಫಾರೆಸ್ಟ್ ಅದನ್ನು ಕವರ್ ಮಾಡಿ. ಅದರಿಂದ ತುಂಬ ಜಾಸ್ತಿ ಯೂತ್ಗೂ ಇನ್ಸ್ಪೈರ್ ಆಗುತ್ತೆ ಆ್ಯಂಡ್ ಹೆಮ್ಮೆನೂ ಬರುತ್ತೆ. ನೀವು ಅಲ್ಲೇ ಜಾಯ್ನ್ ಆಗಿ ಅಂತಲ್ಲ, ನಮ್ಮ ಕರ್ನಾಟಕದವರು ಈ ಥರ ಮಾಡ್ತಿದ್ದಾರೆ, ಔಟ್ಸೈಡ್ ಕರ್ನಾಟಕ ಕೂಡ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅನ್ನೋದು ಎಲ್ಲ ಕನ್ನಡಿಗರಿಗೂ ಒಂದು ಹೆಮ್ಮೆಯ ಮಾತು. ಸೊ ನಿಮ್ಮ ಚಾನಲ್ ಮೂಲಕ ಇದೆಲ್ಲ ಗೊತ್ತಾಗ್ತಿರೋದು. ಇದು ಸ್ಪೆಸಿಫಿಕಲಿ ನಾನು ದಿಲೀಪ್ ಅವರಿಗೆ
ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಐ ಅಪ್ರಿಷಿಯೇಟ್ ಹಿಮ್ ಆ್ಯಂಡ್ ಕಂಗ್ರ್ಯಾಚುಲೇಟ್ ಹಿಮ್ ಥ್ಯಾಂಕ್ ಯು. ಫಾರ್ ಟೇಕಿಂಗ್ ದಿಸ್ ರಿಸ್ಕಿ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ಜಸ್ಟು ಪ್ಯೂರ್ಲಿ ಔಟ್ ಆಫ್ ಪ್ಯಾಷನ್ ಇದೆಲ್ಲ ಮಾಡ್ತಾಯಿದ್ದೀರಾ. ಇದರಲ್ಲೇನು ಸರ್ಟೆನಿಟಿ ಇರಲ್ಲ. ನೀವು ಫೈನಾನ್ಷಿಯಲಿ ಆಲ್ಸೋ ನಥಿಂಗ್ ಈಸ್ ಗ್ಯಾರಂಟಿಡ್, ಬಟ್ ಸ್ಟಿಲ್ ಒಂದು ಮಿಷನ್ನಿಂದ ನೀವು ಕೆಲಸ ಮಾಡ್ತಾಯಿದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್ ದಟ್. ಸೊ ಇಲ್ಲಿ ಬಂದಮೇಲೆ, ನಾನು ಆಂಧ್ರ ಪ್ರದೇಶ್ ಬಂದಮೇಲೂ ನಾನು ಕರ್ನಾಟಕನ ತುಂಬ ಸಲ ಮಿಸ್ ಮಾಡ್ಕೊತಾ ಇರ್ತೀನಿ. ಲೈಕ್ ಕರ್ನಾಟಕದವ್ರು ವಿ ಆರ್ ಟ್ರೂಲಿ ಔಟ್ಸ್ಟ್ಯಾಂಡಿಂಗ್ ಪೀಪಲ್. ಎಲ್ಲೋದ್ರೂ ಅಡಾಪ್ಟ್ ಆಗ್ತೀವಿ. ಆ್ಯಂಡ್ ಇದು ನಮ್ಮ ಸ್ಟೇಟ್ ಅಲ್ಲ ಅಂತಂದರೂ ಆ ಒಂದು ಅಲ್ಲಿ ಹೋಗಿ ಏನು ಬೆಸ್ಟ್ ಮಾಡ್ಬೋದು ಅದು ಎಲ್ಲರೂ ಮಾಡ್ತಾರೆ. ಕರ್ನಾಟಕದವ್ರು ನಾವು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ನಾನು ಬಯಾಸ್ಡಾಗೂ ಇರ್ಬೋದು, ಬಟ್ ಕರ್ನಾಟಕದವ್ರು ಅಲ್ಲಿ ಲೋಕಲ್ಲಿ ಅಡಾಪ್ಟ್ ಆಗಿ ಅವ್ರದ್ದು ಕಲ್ಚರು ಲ್ಯಾಂಗ್ವೇಜ್ ಕಲಿತು ಅಲ್ಲಿ ಜನಕ್ಕೆ ಅಲ್ಲಿ ಒಂದು ಇದಕ್ಕೆ ಏನೇನು ಬೆಸ್ಟ್ ಮಾಡ್ಬೋದು ಅದೆಲ್ಲನೂ ಕನ್ನಡಿಗರು ಬೇರೆ ಫೀಲ್ಡ್ಸಲ್ಲಿ ಮಾಡಿದ್ದಾರೆ. ಸೊ ಅದು ನಾವು ಹಂಗೆ ಕಂಟಿನ್ಯೂ ಆಗಬೇಕು. ನಮ್ಮ ಆ ಒಂದು ಡೈವರ್ಸಿಟಿ ವ್ಯಾಲ್ಯೂಸ್ ಏನಿದೆ, ಟಾಲರೆನ್ಸ್ ವ್ಯಾಲ್ಯೂಸು, ಎಲ್ಲೋದ್ರೂ ಅಡ್ಜಸ್ಟ್ ಆಗೋದು, ಎಲ್ಲರಿಗೂ ಆ ಒಂದು ಹಾಸ್ಪಿಟ್ಯಾಲಿಟಿ ತೋರಿಸೋದು, ಚೆನ್ನಾಗಿ ನೋಡ್ಕೊಳ್ಳೋದು, ಒಳ್ಳೆ ಇಂಟ್ರ್ಯಾಕ್ಷನ್ ಮಾಡೋದು ಎಲ್ಲರ ಜೊತೆ. ಅದರಿಂದ ಕರ್ನಾಟಕ ಔಟ್ಸೈಡ್ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಔಟ್ಸೈಡ್ ಬೇರೆ ಬೇರೆ ಸ್ಟೇಟ್ಸಲ್ಲಿ ತುಂಬ ಒಳ್ಳೆ ಒಪಿನಿಯನ್ ಇದೆ ಕನ್ನಡಿಗರ ಮೇಲೆ. ತುಂಬ ಚೆನ್ನಾಗಿ ಎಲ್ಲರಿಗೂ ಇದು ಮಾಡ್ಕೊತಾರೆ, ಯಾವ ಡಿಸ್ಕ್ರಿಮಿನೇಷನು ಮಾಡಲ್ಲ. ಅದನ್ನು ನಾವು ಹಂಗೆ ಉಳಿಸ್ಕೊಂಡು ಹೋಗೋಣ. ಸೊ ನಾವು ಅಲ್ಲಿಂದ ಇಲ್ಲಿ ಬಂದಿದ್ದೀವಿ, ನಾವು ಡೇ ಟು ಡೇ ನೋಡ್ತಿರ್ತೀವಿ ಕನ್ನಡಿಗರಿಗೆ ತುಂಬ ಒಳ್ಳೆ ನೇಮ್ ಇದೆ ಔಟ್ಸೈಡ್ ಸ್ಟೇಟು. ಸೊ ಅದನ್ನ ಹಂಗೆ ಕಂಟಿನ್ಯೂ ಮಾಡೋಣ. ಸೊ ಗೆಟ್ ಇನ್ಸ್ಪೈರ್ಡ್ ಆ್ಯಂಡ್ ಡೂ ಸಮ್ ಗ್ರೇಟ್ ವರ್ಕ್.